ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಾನು ಮಾನ್ಯ ಗೃಹ ಸಚಿವರಿಗೆ, ಮಂಗಳೂರಿನ ನಗರದ ಪೊಲೀಸ್ ಇಲಾಖೆ ಬಂಧುಗಳಿಗೆ, ಅವರಿಗೊಂದು ವಸತಿ ಗೃಹವನ್ನು ನಿರ್ಮಾಣ ಮಾಡಿಕೊಡಬೇಕು, ಅವರಿಗೆ ವಿಶೇಷವಾಗಿ ಒಂದು ಮುಕ್ತವಾದ ಕೆಲಸವನ್ನು ಮಾಡುವಂಥ ದೃಷ್ಟಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ತಾವು ಈ ವಸತಿ ಗೃಹವನ್ನು ಮಂಗಳೂರಿಗೆ ಬಂದು ಪ್ರಾರಂಭಿಸಿದ್ದೀರಿ. ನಾನು ತಮಗೆ ವಿಶೇಷವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಕೊಡ್ತಾ ಇದ್ದೀನಿ. ತಮ್ಮ ವಿಶೇಷವಾದಂಥ ಪ್ರಯತ್ನ, ಪರಿಶ್ರಮ, ಈ ಒಂದು ವಸತಿ ಗೃಹಗಳು ಅತಿ ಶೀಘ್ರದಲ್ಲಿ ಆ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಅವರಿಗೆ ಅದರ ಸುಂದರ ದಿನಗಳನ್ನು, ಜೀವನವನ್ನು ನಡೆಸುವಂಥ ದೃಷ್ಟಿಯಲ್ಲಿ ಆ ವಸತಿ ಗೃಹಗಳು ಮೂಡಿ ಬರಲಿ, ಅತಿ ಶೀಘ್ರ ಲೋಕಾರ್ಪಣೆ ಆಗುವಂಥ ವಾತಾವರಣ ಸೃಷ್ಟಿಯಾಗಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಮೂಡಬಿದ್ರೆ ಮತ್ತು ಮುಲ್ಕಿ, ಉಪ್ಪಿನಂಗಡಿ ಭಾಗದಲ್ಲಿ ಕೂಡ ದಕ್ಷಿಣ ಕನ್ನಡ ಪೊಲೀಸ್ SP ಅವರ ನೇತೃತ್ವದ 16 ಕಾರ್ಯಗಳನ್ನು ಕೂಡ ಇವತ್ತು ತಾವು ಪ್ರಾರಂಭಿಸ್ತಾ ಇದ್ದೀರಿ. ಹಾಗಾಗಿ ಇವತ್ತು ಬಹಳ ಒಳ್ಳೆಯ ಕಾರ್ಯಗಳನ್ನು ಇಲ್ಲಿ ಪ್ರಾರಂಭ ಮಾಡಿ ಪೊಲೀಸ್ ಇಲಾಖೆ ಮುಖಾಂತರ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬಹಳಷ್ಟು ಪರಿಶ್ರಮವನ್ನು, ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಿ. ಸಹಜವಾಗಿ ಪೊಲೀಸ್ ಇಲಾಖೆಯನ್ನು ಮುನ್ನಡೆಸ್ಕೊಂಡು ಹೋಗುವುದು ಅಂತ ಹೇಳಿದ್ರೆ ಬಹಳ ಕಷ್ಟ ಸಾಧ್ಯ. ಆದರೆ ತಾವು ಅನುಭವಿ ಆಗಿದ್ದೀರಿ, ತಮ್ಮ ವಿಶೇಷವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ಎಲ್ಲಿ ಏನು ಘಟನೆ ನಡೆದರೂ ಕೂಡ ಉತ್ತರ ಕೊಡಬೇಕಾದಂಥ ಸ್ಥಾನದಲ್ಲಿ ಕೂತ್ಕೊಂಡಿರುವಾಗ ಸರಳ ಸಜ್ಜನಿಕೆಯಿಂದ, ಬಹಳ ಸೌಮ್ಯದಿಂದ ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಕರ್ನಾಟಕದಲ್ಲಿ ತಾವು ವಿಶೇಷವಾದಂಥ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲಿ ತಾವು ಈಗಾಗಲೇ ಅಧಿವೇಶನದಲ್ಲಿ, ವಿಧಾನಸೌಧದಲ್ಲಿ ಅದರ ಪ್ರಾರಂಭವನ್ನು ಮಾಡಿದ್ದೀರಿ. ನಾನು ತಮ್ಮ ವಿಶೇಷವಾದಂಥ ಪ್ರಯತ್ನ ಮಂಗಳೂರಿನಲ್ಲಿ ಬಹಳ ಒಳ್ಳೆಯ, ಅತ್ಯುತ್ತಮವಾಗಿ ನಮ್ಮ ಕಮಿಷನರು ಮತ್ತು SP ಅವರು ವಿದ್ಯಾರ್ಥಿ ಸಮೂಹದವರಿಗೆ ಅಲ್ಲಲ್ಲಿ ಅವರನ್ನು ಪರೀಕ್ಷೆ ಮಾಡುವಂಥ ರೀತಿಯ ಕೆಲಸ ಕಾರ್ಯಗಳು, ಆ ಡ್ರಗ್ಸ್ ಮುಕ್ತ ಮಂಗಳೂರು ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನೀವು ಹೇಳಿದಂಥ ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳು ನಿರಂತರವಾಗಿ ಮಂಗಳೂರಿನಲ್ಲಿ ಆಗ್ತಾ ಇದ್ದದ್ದು ನಾನೊಂದು ಶಾಸಕನಾಗಿ ತಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ನಾನು ಅಭಿನಂದನೆಗಳನ್ನು ಕೊಡ್ತೇನೆ. ಬಹಳ ಅತ್ಯುತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳ ಮಧ್ಯದಲ್ಲಿ ಹೋಗಿ ಆ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಮಾಡುವಂಥದ್ದು, ಆ ಕಾಲೇಜು ಶಿಕ್ಷಣ ಸಂಸ್ಥೆಯವರ ಅನುಮತಿಯನ್ನು ಪಡಬೇಕು, ಅವರ ಹೆತ್ತವರ ಅನುಮತಿಯನ್ನು ಪಡ್ಕೊಳ್ಬೇಕು, ಸಮಾಜಕ್ಕೆ ಒಂದು ಸುಂದರವಾದಂಥ ಒಂದು ವಿಚಾರವನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಕೆಲಸ ಮಂಗಳೂರಿನ ಜನತೆ ಮೆಚ್ಚಿಕೊಂಡಿದೆ. ಮಂಗಳೂರು ಈ ಗಡಿಭಾಗದ ನಗರ ಆದ ಕಾರಣ ಒಂದು ಕಡೆಯಿಂದ ಸಮುದ್ರಕ್ಕೂ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಸಮುದ್ರ ಭಾಗದಿಂದ ಬರುವಂಥ ಕೆಲಸ ಕಾರ್ಯಗಳು ಅಥವಾ ಕೇರಳ ಮತ್ತು ಇನ್ನಿತರ ಭಾಗದ ಗಡಿಭಾಗದಿಂದ ಬರುವಂಥ ವ್ಯವಸ್ಥೆಗಳಾಗಿದ್ದು ಕೂಡ ಇದಕ್ಕೆ ಬಹಳ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳು ಮತ್ತು ಇನ್ನಷ್ಟು ಒಳ್ಳೆಯ ರೀತಿಯ ಕಾರ್ಯಗಳು ಆಗಬೇಕು ಅಂತ ಹೇಳುವಂಥ ನಿರೀಕ್ಷೆಗಳು ಕೂಡ ಜನರು ಇಟ್ಟುಕೊಂಡಿದ್ದಾರೆ. ನನಗೆ ವಿಶ್ವಾಸ ಇದೆ, ನಿಮ್ಮ ಮಾರ್ಗದರ್ಶನದಲ್ಲಿ ಈ ಎಲ್ಲ ನಿರೀಕ್ಷೆಗಳು ಮಂಗಳೂರಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಆಗುತ್ತೆ ಅಂತ ಹೇಳೋದು ನಾನು ಈ ಸಂದರ್ಭದಲ್ಲಿ ನನಗೆ ವಿಶ್ವಾಸದ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತು ಮಂಗಳೂರು ನಗರದ ಭಾಗದಲ್ಲಿ ಹೆಚ್ಚಿನ ಪೊಲೀಸ್ ಸ್ಟೇಷನ್ಗಳು ಹೊಸತಾಗಿ ಆಗಿದೆ. ಒಂದೆರಡು ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ಗಳ ಬೇಡಿಕೆ ಇದೆ. ಒಂದು ಕಂಕನಾಡಿ ಪೊಲೀಸ್ ಸ್ಟೇಷನ್, ಅದರಲ್ಲಿ ಕೂಡ ಒಂದು ಅಲ್ಲಿ ಸ್ಥಳದ ಅಭಾವ ಇದ್ದ ಕಾರಣ ಒಂದು ಖಾಸಗಿ ಕೊಠಡಿಯಲ್ಲಿ ಮಾಡುವಂಥ ರೀತಿಯಲ್ಲಿದೆ. ಹಾಗೆ ಅದಕ್ಕೆ ನಾನು ಕಮಿಷನರ್ ಮುಖಾಂತರ ತಮಗೆ ವ್ಯವಸ್ಥಿತವಾಗಿ ಅದಕ್ಕೆ ಜೋಡಿಸಿಕೊಳ್ಳುವಂಥ ರೀತಿಯ ಪ್ರಯತ್ನಗಳು, ಅದೇ ರೀತಿ ನಮ್ಮ ಟ್ರಾಫಿಕ್ ವ್ಯವಸ್ಥೆಗಳು ಕೂಡ, ಟ್ರಾಫಿಕ್ ಸ್ಟೇಷನ್ಗಳು ಕೂಡ ಒಂದು ಹೊಸದಾಗಿ ಆಗಬೇಕಾದಂಥ ಅವಕಾಶಗಳಿದೆ. ಇದು ಕಮಿಷನರೇಟ್ ವ್ಯಾಪ್ತಿಯಲ್ಲಿದ್ದ ಕಾರಣ ಬಾಡಿಗೆ ಕಟ್ಟಡದಲ್ಲಿ ಮತ್ತು ಇದ್ದ ಕಟ್ಟಡಗಳು ಕೂಡ ಬಹಳ ಹಳತಾಗಿದೆ. ಹಾಗಾಗಿ ಅದನ್ನು ಹೊಸದಾಗಿ ಕೊಡುವಂಥ ಬೇಡಿಕೆಗಳು ನಾನು ಶಾಸಕನಾಗಿ ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ತಮಗೆ ವಿಶೇಷವಾದಂಥ ಮನವಿಯನ್ನು ಮಾಡ್ತಾ ನನಗೆ ವಿಶ್ವಾಸ ಇದೆ ಪರಮೇಶ್ವರ್ ಸಾಹೇಬರು ಅದನ್ನು ಕೊಡ್ತಾರೆ ಅಂತೇಳಿ. ಅವರಿಗೆ ಮಂಗಳೂರಿನ ಮೇಲೆ ವಿಶೇಷವಾದಂಥ ಪ್ರೀತಿ, ವಿಶ್ವಾಸ, ಗೌರವ ಇದೆ. ಹಾಗಾಗಿ ಅವರು ಈ ಕೆಲಸ ಕಾರ್ಯಗಳನ್ನು
ಮಾಡುವಂಥ ದೃಷ್ಟಿಯಲ್ಲಿ ಆಗಬೇಕು. ಅದರ ಒಟ್ಟಿಗೆ ಮಂಗಳೂರಿನ ಬಹಳ ಪುರಾತನ ಬಂದರ್ನ ಪೊಲೀಸ್ ಸ್ಟೇಷನ್ ಇದೆ. ನಾವು ನಮ್ಮ ACP ಕಚೇರಿ ಮತ್ತು ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ನನಗೆ ಕಾಣ್ತದೆ ಅದು ಬಿಫೋರ್ ಇಂಡಿಪೆಂಡೆನ್ಸ್ ಪೊಲೀಸ್ ಸ್ಟೇಷನ್ ಅದು ಕೂಡ ಹೊಸದಾಗಿ ಕೊಡುವಂಥ ದೃಷ್ಟಿಯಲ್ಲಿ ನಾನು ಮನವಿಯನ್ನು ಕೂಡ ಈ ಹಿಂದೆ ಮಾಡಿದ್ದೆ. ಪುನರಪಿ ಅದನ್ನು ಮನವಿಯನ್ನು ಮಾಡ್ತೇನೆ. ಒಟ್ಟಾರೆ ಆ 3 ಸ್ಟೇಷನ್ಗಳು, 3 ರಿಂದ 4 ಸ್ಟೇಷನ್ಗಳು, 2 ಬಾಡಿಗೆಯಲ್ಲಿದೆ, 2 ಹಳತಾಗಿದೆ. ಇದನ್ನು ಕೊಡುವಂಥ ದೃಷ್ಟಿಯಲ್ಲಿ ತಾವು ಕೈ ಜೋಡಿಸ್ತೀರಾ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಹಾಗಾಗಿ ಇದನ್ನು ಕೂಡ ಆಗಬೇಕು. ಈ ಹಿಂದೆ ನನ್ನನ್ನು ಕರೆಸಿ ಅದರ ಬಗ್ಗೆ ಸಭೆನೂ ಮಾಡಿದರು ಬೆಂಗಳೂರಲ್ಲಿ. ನನ್ನನ್ನು ಅವರ ಗೃಹ ಸಚಿವರ ವಿಧಾನಸೌಧದ ಅಧಿವೇಶನ ಆಗ್ತಾ ಇರುವಾಗ ನಾನು ವಿಧಾನಸೌಧದಲ್ಲಿ ಮಾತಾಡಿದ ನಂತರ ನನ್ನನ್ನು ಕರೆದು ಅವರ ಹತ್ರ ಕೂತ್ಕೊಳ್ಳಿಸಿ ಅವರು ವಿಶೇಷವಾಗಿ ಕೇಳಿದರು, ವಿಚಾರಗಳೆಲ್ಲ ಕೇಳಿದರು. ಒಂದು ಏನು ಅಂತ ಕೇಳಿದರೆ, ನಮ್ಮ ಮಂಗಳೂರಿನಲ್ಲಿ ನಗರ ಭಾಗದಲ್ಲಿ ಒಂದು ಜೈಲಿದೆ. ಆ ಜೈಲಿನದು ನನಗೆ ಯಾವಾಗ ಸಮಸ್ಯೆ ಅಂತ ಹೇಳಿದ್ರೆ, ಜೈಲು ಜನರಿಗೆ ಮತ್ತು ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು ಕೂಡ ಬೇರೆ ಬೇರೆ ರೀತಿಯ ತೊಂದರೆಗಳಾಗುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಿದ್ದೇವೆ. ಅದು ಪೊಲೀಸ್ ಇಲಾಖೆ ಮತ್ತು ನಿಮ್ಮ ಜೈಲು ಮತ್ತು ಬಂದಿಖಾನ ಇಲಾಖೆಯ ಪ್ರಮುಖರಿಗೆ ಗೊತ್ತಿದೆ. ಈಗಾಗಲೇ ಜೈಲು ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅಂತೇಳಿ ಕೆಲಸ ಕಾರ್ಯಗಳಾಗಿದೆ. ಅದಕ್ಕೆ ಕಂಪೌಂಡ್ ಹಾಲ್ನ ಕಾಮಗಾರಿಗಳಿಗೆ ಸರಿಸುಮಾರು ಒಂದು 50-70 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ, ಅಂದರೆ ಬಹಳ ದೊಡ್ಡ ಕಂಪೌಂಡ್ ಹಾಲ್ ಮತ್ತು ಅದು ಎತ್ತರದ ಕಂಪೌಂಡ್ ಹಾಲ್ ಆಗಬೇಕು, ಸಣ್ಣ ಅನುದಾನ ಆಗುವುದಿಲ್ಲ. PWD ಇಲಾಖೆಯಿಂದ ಒಂದು 50 ಕೋಟಿ ಅನುದಾನವನ್ನು ಗೃಹ ಸಚಿವರು ಕೇಳಿದ್ದಾರೆ ಅಂತ ಹೇಳಿದ ಮಾಹಿತಿ ನನಗೆ ಸಿಕ್ಕಿತು. ಆರು ಬರಡ ನಾವು ಕೆಲವು ರಪ್ಪಣೆ ಎಲ್ಲ ಬತ್ತಿನ ಬಜೆಟ್ ಅಡಿ ಕೊರತೆ ಬಂದ ಖುಷಿ ಆಗ್ತದೆ. ಒಂದು ಆಕ್ಚುಲಿ ಸ್ಪೀಕರ್ ಬಂದೋಡ ಏನು ಬಂದ್ಬಿಟ್ಟು ಅರ್ನ ಕ್ಷೇತ್ರ ಬಂದು ಹೌದು ಹೇಳಿಬಿಡಿ ಮಾತಾಡಿ. ಸರ್, ನನಗೊಂದು ಖುಷಿ ಆಯಿತು. ನಿಮಗೆ ಕರೆ ಬಂದಾಗ ಏನಾದರೂ ವಿಶೇಷ ಇರ್ಬೋದು ನಿಮಗೆ ಅಂತೇಳಿ ನಾನು ಖುಷಿ ಪಟ್ಟು ಮೆಲ್ಲ ಇಲ್ಲಿ ಹೇಳಿದೆ, ಎಲ್ಲರ ಹತ್ರ ಹೇಳಿಲ್ಲ. ಹಾಗಾಗಿ ಮಾನ್ಯ ಗೃಹ ಸಚಿವರು, ಮಂಗಳೂರಿನಲ್ಲಿ ಒಂದು ಜೈಲಿದೆ ಸರ್. ತಾವು ಮೊನ್ನೆ ನನಗೆ ವಿಧಾನಸೌಧದ ಅಧಿವೇಶನದಲ್ಲಿ ನಾನು ಎದುರುಗಡೆ ಇದ್ದಾಗ ನನ್ನನ್ನು ಕರೆದು ನಿಮ್ಮ ಹತ್ರ ಕೂತ್ಕೊಂಡು ಎಲ್ಲ ಮಾಹಿತಿಯನ್ನು ತಗೊಂಡ್ರಿ. ಮತ್ತು ಈಗಾಗಲೇ ನಿಮಗೆ ಇಲಾಖೆ ವತಿಯಿಂದ ಕೂಡ ಮಾಹಿತಿ ಬಂದಿದೆ ಅಂತ ಹೇಳೋದು ಹೇಳಿದಿರಿ. PWD ಇಲಾಖೆಯಿಂದ ತಾವೊಂದು 50 ಕೋಟಿಯಷ್ಟು ಆ ಕಂಪೌಂಡ್ ಹಾಲ್ಗೆ ಅಲ್ಲಿ ಕೊಟ್ಟರೆ ಈ ಜೈಲನ್ನು ಆಚೆ ಕಡೆ ವರ್ಗಾವಣೆ ಮಾಡಬಹುದು ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿ PWD ಇಲಾಖೆಗೆ ತಾವು ಈಗಾಗಲೇ ಮಾತುಕತೆ ಮಾಡಿದ್ದೀನಿ, ಬಜೆಟ್ನ ವ್ಯವಸ್ಥೆಗಳಲ್ಲಿ ಜೋಡಿಸಿಕೊಳ್ಳುವಂಥದ್ದನ್ನು ಹೇಳಿದ್ದೀನಿ ಅಂತ ತಾವು ಹೇಳಿದಿರಿ. ಹಾಗಾಗಿ ತಮ್ಮ ಕಾಳಜಿಯನ್ನು ನಾನು ಮೆಚ್ಚಿಕೊಳ್ತೇನೆ. ಇದೊಂದು ಅತಿ ಶೀಘ್ರ ನಗರ ಭಾಗದಿಂದ ಜೈಲು ಅಲ್ಲಿ ಹೋದರೆ ಇದು ನಮಗೆ ಮುಂದಿನ ದಿನಗಳಲ್ಲಿ ತಮ್ಮ ಹತ್ರ ಬೇಡಿಕೆ ಇದೆ. ನಮಗೆ ಮಂಗಳೂರಿನಲ್ಲೇ ಒಂದು ಹೈಕೋರ್ಟ್ ಪೀಠ ಆಗಬೇಕು ಅಂತೇಳಿ ಬೇಡಿಕೆ ಇದೆ. ಅದು ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟದ್ದು. ನೀವು ತಲೆ ಹಾಗೆ ಸರ್, ದಯವಿಟ್ಟು ಹೀಗೆ ನೀವು ಎದುರುಗಡೆ ಹೀಗೆ ಮಾಡಬೇಕು ಸರ್. ನೀವು ಹಾಗೆ ಮಾಡಿದ್ರೆ ನಮಗೆ ಸ್ವಲ್ಪ ಟೆನ್ಷನ್ ಸರ್ ಆಗ್ತದೆ. ನಾವು ಯಾಕೆ ಹೇಳೋದಂತ ಕೇಳಿದ್ರೆ, 4-5 ಜಿಲ್ಲೆಯ ಜನರು ಇಲ್ಲೇ ಅವರು ಈ ಹೈಕೋರ್ಟಿಗೆ ಬೆಂಗಳೂರಿಗೆ ಹೋಗಬೇಕು, ಅದರಲ್ಲೆಲ್ಲ ಆಗಬೇಕು. ಅದಕ್ಕೆ ಇಲ್ಲೊಂದು ಪೀಠ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ರೀತಿಯ ಮೀಟಿಂಗ್ಗಳಾಗಿದೆ. ಸ್ಪೀಕರ್ ಅವರು ಕೂಡ ಮೀಟಿಂಗಲ್ಲಿ ಇದ್ರು, ತಮಗೆ ಕೂಡ ಮಾಹಿತಿ ಇದೆ. ವಿಧಾನಸೌಧದಲ್ಲಿ ಕೂಡ ಚರ್ಚೆ ಬಂದಿದೆ. ಹಾಗಾಗಿ ಅದಕ್ಕೆ ಒಂದು ನಗರದ ಒಳಗಡೆ ಪೂರಕವಾದಂಥ ಜಾಗ ಅಲ್ಲಿ ಮಾಡಬೇಕು ಅಥವಾ ಹಳೆ DC ಕಚೇರಿಯಲ್ಲಿ ಮಾಡಬೇಕು ಅಂತೇಳಿ ಚರ್ಚೆ ಇದೆ. ಆದರೆ ನಮಗೆ ಈ ಒಂದು ಜೈಲನ್ನು ವರ್ಗಾವಣೆ ಮಾಡಿದರೆ ನನಗೆ ಬಹಳ ದೊಡ್ಡ ಕಷ್ಟ ಏನು ಅಂತ ಕೇಳಿದರೆ, ಅಲ್ಲಿ ಜಾಮರ್ ಸರ್. ಆ ಜಾಮರಿಂದಾಗಿ ನನ್ನ ಮನೆಯಲ್ಲಿ ಕೂಡ ನನಗೆ ಸಿಗಲ್ಲ, ಮೊಬೈಲ್ ಸಿಗಲ್ಲ. ಬಂದವರು ನನಗೆ ವಾಪಸ್ ಬೈದು ಹೋಗ್ತಾರೆ. ನನಗೆ ಬೈಲಿಕ್ಕಾಗಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಜಾಮರನ್ನು ತೆಗಿಲಿಕ್ಕೆ ನಿಮ್ಮ ತಾಂತ್ರಿಕ, ನಿಮ್ಮ ವ್ಯವಸ್ಥೆಗಳು ಮತ್ತು ಸುರಕ್ಷತೆಗಾಗಿ ತಾವು ಮಾಡ್ತೀರಿ ಅಂತ ಹೇಳೋದ್ರಲ್ಲಿ ನಂದು ಯಾವುದೇ ಸಂದೇಹಗಳಿಲ್ಲ. ಆದರೆ ಆ ಪರಿಸರದ ಒಂದು 2-3 ಕಿಲೋಮೀಟರ್ಗಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ಜೈಲನ್ನೇ ಒಂದು ಅತಿ ಶೀಘ್ರದಲ್ಲಿ ತಮ್ಮ ನೇತೃತ್ವದಲ್ಲೇ ತಾವಿರುವಾಗಲೇ ಇದನ್ನೊಂದು ವರ್ಗಾವಣೆಯಲ್ಲಿ ಮಾಡಿದರೆ ಬಹಳ ಒಂದು ಸುಲಭದ ವಾತಾವರಣ ಆಗತ್ತೆ ಅಂತ ಹೇಳೋದು ನಾನು ಭಾವಿಸ್ತೇನೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ಮಾರ್ಟ್ ಸಿಟಿಯಿಂದ ಕಮಾಂಡ್ ಕಂಟ್ರೋಲ್ ಸೆಂಟರ್ ಮಾಡಿದ್ದೀವಿ. ಆವಾಗ ಪೊಲೀಸ್ ಇಲಾಖೆ ಕಮಾಂಡ್ ಕಂಟ್ರೋಲ್ ಸೆಂಟರ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥ ದೃಷ್ಟಿಯಲ್ಲಿ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಬೇರೆ ಬೇರೆ CCTV ಫುಟೇಜ್ಗಳಿಗೆ ನಮಗೆ ಪೂರಕವಾಗಿ ವಾತಾವರಣ ಬರಬೇಕು ಅಂತೇಳಿ ನಗರ ಭಾಗದಲ್ಲಿ
ಬೇರೆ ಬೇರೆ CCTV ಫುಟೇಜ್ಗಳು ಅನುಷ್ಠಾನ ಆಗ್ತಾ ಇದೆ. ಇನ್ನಷ್ಟು CCTV ಫುಟೇಜ್ಗಳು ತೆಗಿಬೇಕಾದಂತ, ಯಾಕಂದ್ರೆ ಕ್ರಿಮಿನಲ್ ವ್ಯವಸ್ಥೆಗಳು ನಿಲ್ಲಿಸಬೇಕು, ಈ ರೀತಿಯ ತೊಂದರೆಗಳಾಗಬಾರ್ದು ಅಂತ ಹೇಳೋ ಕಾರಣ ಇನ್ನಷ್ಟು ಬೇಡಿಕೆ ಇದೆ ಸರ್. ಇದನ್ನ ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಬೇರೆ ನಗರಗಳಲ್ಲಿ ನಮ್ಮ CSR ಅಲ್ಲದೆ ಬೇರೆ ಬೇರೆ PPP ಮಾಡೆಲ್ನಲ್ಲಿ ಕೂಡ ಮಾಡುವಂತ ವಾತಾವರಣಗಳಿದೆ. ಬೇರೆ ಬೇರೆ ಕಂಪನಿಯವರಿಗೆ ಅವರಿಗೆ ಒಂದು 20 ಮಿನಿಟ್ಸ್ ಅಡ್ವರ್ಟೈಸ್ಮೆಂಟ್ ಮತ್ತು ಒಂದು 40 ಮಿನಿಟ್ಸ್ ನಮಗೆ ನಗರಕ್ಕೆ ಬೇಕಾದಂತ ಪೊಲೀಸ್ ಮತ್ತು ಬೇರೆ ಬೇರೆ ಇಲಾಖೆಯ ಮಾಹಿತಿಗಳನ್ನು ಕೊಡುವಂತ, ಅದರಲ್ಲಿ ಕ್ಯಾಮೆರಾವನ್ನು ಅಳವಡಿಸುವಂತ ರೀತಿಯ ಕೆಲಸ ಕಾರ್ಯಗಳಿಗೆ ಅದಕ್ಕೆ ಅಂತ ಕಂಪನಿಯವರು ಕೂಡ 2 ಜನ ನಮ್ಮ ಸಂಪರ್ಕ ಮಾಡಿದ್ದಾರೆ. ನನ್ನ ಪೊಲೀಸ್ ಕಮಿಷನರಿಗೆ ಮತ್ತು ಕಾರ್ಪೊರೇಷನ್ ಕಮಿಷನರಿಗೆ ಅದು ಗಮನವನ್ನು ತಂದು ನಿಮಗೆ ಅದನ್ನ ಒಂದು ಅನುಮತಿಗಾಗಿ ನಾನು ಇದು ಮಾಡ್ತೇನೆ ಸರ್. ಒಟ್ಟಾರೆ ಮಂಗಳೂರು ನಗರ ಇನ್ನಷ್ಟು ಬೆಳಿಬೇಕು ಅಂತ ಹೇಳಿದ್ರೆ ಆ 3-4 ಸ್ಟೇಷನ್ಗಳು ಹೊಸದಾಗಿ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಅದನ್ನು ನನಗೆ ವಿಶ್ವಾಸ ಇದೆ. ನೀವು ಬೇರೆ ಎಲ್ಲ ಕಡೆ ಕೊಡೋದು ಅದಕ್ಕಿಂತ ಮಂಗಳೂರಿಗೆ ಪ್ರಥಮ ಪ್ರಶಸ್ತಿ ಕೊಡ್ತೀರಿ ಅಂತ ಹೇಳುವಂಥ ವಿಶ್ವಾಸ ಇದೆ. ಅದಕ್ಕೆ ನಿಮ್ಮ ಹತ್ರ ನಾನು ವಿಶೇಷವಾದಂತ ಬೇಡಿಕೆಯನ್ನು ಇಡ್ತಾ ತಮ್ಮ ಈ ಕಾರ್ಯಕ್ರಮಗಳಲ್ಲಿ ಮಂಗಳೂರಿಗೆ ಬಂದು ನಗರದಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಿ. ನಮಗೆ ಕೂಡ ತಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಅವಕಾಶ ಕೊಟ್ಟಿದ್ದೀರಿ. ಹಾಗಾಗಿ ತಮ್ಮ ಇಲಾಖೆ ಮತ್ತು ತಮಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನು ಹೇಳುತ್ತಾ, ಕೊನೆಯದಾಗಿ ಒಂದು ಬೇಡಿಕೆ, ನಮ್ಮ ನದಿ ಭಾಗದಿಂದ ಬರುವಂತ ರೀತಿಯ ವಾತಾವರಣಗಳು, ನದಿ ಮತ್ತು ಸಮುದ್ರ ಭಾಗದಿಂದ ನಮಗೆ ಮಂಗಳೂರಿನ ಕನೆಕ್ಟಿವಿಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗುವಂತ ತೊಂದರೆಗಳು ಮತ್ತು ಅದು ನಾನು ಸಮಗ್ರವಾದಂತ ಮಾಹಿತಿಗಳನ್ನೇ ತಮಗೆ ನಾನು ಒಂದು ಸಬ್ಮಿಟ್ ಮಾಡ್ತೇನೆ ಸರ್. ಅದರಲ್ಲಿ ಬೇರೆ ಬೇರೆ ಇಲಾಖೆ ಹಿಂದೆ ಕೆಲಸ ಮಾಡಿದವರು ಅವರೆಲ್ಲರ ಹತ್ರ ಒಂದು ನಾನು ಮಾಹಿತಿಗಳನ್ನು ತಗೊಂಡಿದ್ದೇನೆ. ಅದಕ್ಕೆ ತಮಗೆ ಅದನ್ನು ಕೂಡ ಕೊಡುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಆ ನದಿ ಭಾಗದಲ್ಲಿ ಆ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಇನ್ನಷ್ಟು ನಮಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಜೋಡಿಸಿಕೊಳ್ಳುವಂಥ ಮಿಷನರಿಗಳು ಮತ್ತು ವ್ಯವಸ್ಥೆಗಳು ಆಗಬೇಕು. ಅದಕ್ಕೆ ಕೂಡ ಅದು ಕರಾವಳಿ ಕಾವಲು ಪಡೆ ಇರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳಿರ್ಬೋದು, ಇದನ್ನು ಜೋಡಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ನಾನು ಸಣ್ಣದಾದ ರಿಪೋರ್ಟ್ ಮಾಡಿದ್ದೀನಿ ಸರ್. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಮಗೆ ಹಸ್ತಾಂತರ ಮಾಡ್ತೀನಿ ಮತ್ತು ಪೊಲೀಸ್ ಇಲಾಖೆ ಮುಖಾಂತರ ಕೂಡ ತಮಗೆ ಸಬ್ಮಿಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ತೀನಿ. ಅದನ್ನು ಕೂಡ ತಾವು ಕೈ ಜೋಡಿಸ್ಕೊಳ್ತೀರಿ ಅಂತ ಹೇಳುವಂಥದ್ದು ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ತಮಗೆ ಅಭಿನಂದನೆ, ಧನ್ಯವಾದವನ್ನು ಕೊಡ್ತಾ, ತಮ್ಮ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೇಗವಾಗಿ ಸಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಸರ್, ತಮಗೆ ಧನ್ಯವಾದಗಳು. ನಮ್ಮ ಮೇಲೆ ವಿಶೇಷವಾದಂಥ ಪ್ರೀತಿ ಇದೆ, ಹಾಗಾಗಿ ಆ ಪ್ರೀತಿ ಸದಾ ಇರಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ತಮಗೆ ಧನ್ಯವಾದ, ಅಭಿನಂದನೆ ಮತ್ತು ಈ ಮಂಗಳೂರಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತೀನಿ.